ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ನಾನ್ ಮದ್ವೆನ ನಿಲ್ಲಿಸ್ತೀನಿ. ಇವಾಗ ನೀವು ಹೇಳ್ದಾಗ ಮಾಡಿದ್ರೆ ನೀವು ಕೇಳ್ದಷ್ಟು ದುಡ್ಡನ್ನ ನಾನೇ ನಿಮಗೆ ಕೊಡ್ತೀನಿ. ಏನು ದುಡ್ಡ? ನಿಜ ಹೇಳ್ತಿದ್ಯಾ? ಅಯ್ಯೋ ಗಾಡ್ ಪ್ರಾಮಿಸ್, ನಿಜವಾಗ್ಲೂ ಕೊಡ್ತೀನಿ. ಎಷ್ಟ್ ಕೊಡ್ತೀಯ ಮಂಜರಿ? ನೀವು ಜೀವನದಲ್ಲೇ ನೋಡಿರ್ಬಾರ್ದು ಅಷ್ಟು ದುಡ್ಡು ನಾನ್ ನಿಮಗೆ ಕೊಡ್ತೀನಿ. ನನಗ್ ಬೇಕಾಗಿರೋದು ಆ ಶ್ರೀಮಂತಂಗೆ ಮದ್ವೆ ಆಗ್ಬಾರ್ದು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗುತ್ತೆ ಅಂತ ಅಂದ್ರೆ, ಅದ್ರಲ್ಲೂ ದುಡ್ಡು ಸಿಗುತ್ತೆ ಅಂದ್ರೆ ನಾನ್ ಬೇಡ ಅಂತೀನ? ಶ್ರೀಮಂತ್ ಸಪ್ತಮಿ ಮದ್ವೆನ ಆರಾಮಾಗಿ ನಿಲ್ಲಿಸ್ತೀನಿ. ಸರಿ, ಆದ್ರೆ ತುಂಬಾ ಟೈಮ್ ತಗೋಬೇಡಿ. ನಾಳೆ ಬಟ್ಟೆ ತಗೊಳಕ್ಕೆ ಅಂತ ಎಲ್ರೂ ಹೋಗ್ತಿದೀವಿ. ಅಲ್ಲಿ ನನ್ ಬಾಣ ಬಿಡ್ತೀನಿ. ನಿಮ್ ಶತ್ರು ನಮ್ ಶತ್ರು ಎಲ್ಲರನ್ನೂ ಒಂದೇ ಏಟಲ್ ಮುಗಿಸ್ತೀನಿ. ಹೇಗಿದೆ ನಮ್ ಪ್ಲಾನು? ಇದಪ್ಪ ಪ್ಲಾನು ಅಂದ್ರೆ ಹೊಡ್ದು ಪೀಸ್ ಪೀಸ್ ಮಾಡಾಕ್ಬಿಡಿ. ದುಡ್ಡು, ಆ ದುಡ್ಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಕಾವೇರಿ, ನಾನ್ ಹೇಳಿದ್ ಕೇಳಿಸ್ತಾ? ಈ ಸತಿ ಚೀಟಿ ದುಡ್ಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅಮ್ಮ, ಕಾವೇರಿ ಆಂಟಿನ ಅವ್ರು ನಮ್ಗೆ 15 ಕ್ಯಾನಿನ್ ದುಡ್ಡು ಕೊಡ್ಬೇಕು. ಕೊಡಕ್ ಹೇಳಿ. ನೀನ್ ಈಗ್ಲೇ ಬರ್ಬೇಕಾ? ನನ್ ಫೋನಲ್ಲಿ ಮಾತಾಡ್ತಾ ಇರೋದು ಗೊತ್ತಾಗ್ತಿಲ್ವಾ? ಹೋಗೆ. ಹಂಗಲ್ಲಮ್ಮ, ಕ್ಯಾನಿನ್ ದುಡ್ಡು. ಹೋಗಿ ಅಂದ್ರೆ ಹೋಗ್ಬೇಕು. ಸರಿ. ಕಾವೇರಿ, ಚೀಟಿ ದುಡ್ಡು ಯಾವುದೇ ಕಾರಣಕ್ಕೂ. ಮಂಜರಿ, ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಮದ್ವೆ ನಿಲ್ಸೋದಕ್ಕೆ ಒಳ್ಳೆ ಪ್ಲಾನ್ ಮಾಡ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಿದ್ದೆ? ಅಮ್ಮ, ಪ್ಲಾನ್ ಅಂತೂ ನಡೀತಾನೆ ಇರುತ್ತೆ. ಆದ್ರೆ ಎಲ್ಲಿ ಹೇಗೆ ಅಂತ ಕಂಡಿಡ್ಬೇಕಾಗಿರೋದು ನೀನು. ಆಲ್ ದಿ ಬೆಸ್ಟ್. ಹೇಗ್ ಕಂಡು ಹಿಡಿಯೋದು ಇದನ್ನ? ಯಾರ ಹತ್ರ ಮಾತಾಡ್ತಾ ಇದ್ಲು? ಸಪ್ತಮಿ, ಯಾಕಮ್ಮ, ಏನಾಯ್ತು? ಏನು ಇಲ್ಲ ಅಪ್ಪ, ನಾನು ಅಂಗಡಿ ಹತ್ರ ಬಂದಿದ್ದೆ. ನೀವ್ ಅಂಗಡಿನ ಲಾಕ್ ಮಾಡ್ಕೊಂಡು ಎಲ್ಲಿ ಹೋಗಿದ್ರಿ? ಅದಾ, ನಾನ್ ಬ್ಯಾಂಕಿಗೆ ಹೋಗಿದ್ನಮ್ಮ. ಮ್ಯಾನೇಜರ್ ನೋಡ್ಬೇಕಾಗಿತ್ತು. ನಮ್ ಜಮೀನಿನ ಪತ್ರ ಅಡ ಇಟ್ಟು ದುಡ್ಡು ಕೇಳೋಣ ಅಂತ ಹೋಗಿದ್ದೆ. ಅದ್ರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಸಮಸ್ಯೆನಾ? ಹೌದಮ್ಮ, ಅದು ನಮ್ ಜಮೀನಿರೋದು ಊರಲ್ಲಲ್ವಾ, ಅದಕ್ಕೆ ಪ್ರೊಸೀಜರು ತುಂಬಾ ಇದೆ ಅಂತ ಹೇಳಿದ್ರು. ಅದು ಇಲ್ಲೇನೆ ನಮ್ದು ಜಮೀನೋ ಸೈಟೋ ಇದ್ದಿದ್ರೆ 1 ವಾರದೊಳಗಡೆ ಲೋನ್ ಆಗೋಗ್ತಿತ್ತು. ಆದ್ರೆ ನಮ್ದು ಊರಲ್ಲಿರೋದ್ರಿಂದ ಒಂದು 15-20 ದಿವಸದ ಮೇಲೆ ಆಗತ್ತಂತಮ್ಮ. ಈಗೇನಪ್ಪ ಮಾಡೋದು? ಬೇಗ ದುಡ್ಡು ಬೇಕು ಅಂದ್ರೆ ಯಾರಾದ್ರೂ ಪ್ರೈವೇಟ್ ಫೈನಾನ್ಸರ್ ಹತ್ರ ತಗೊಳ್ಳಿ, 1-2 ತಿಂಗಳಲ್ಲೇ ಕೊಟ್ಬಿಡ್ತಾರೆ ಅಂತ ಹೇಳಿದ್ರು. ಒಂದ್ ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಅಪ್ಪ. ಪ್ರೈವೇಟ್ ಫೈನಾನ್ಸರ್ ಹತ್ರ ಹಣ ಕೇಳೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಪ್ಪ. ಹಾಗೆಲ್ಲ ಏನೂ ಇಲ್ಲಮ್ಮ.